ಗಂಗಾ, ನಾಳೆ ಪೂಜೆಗೆ ಎಲ್ಲ ಸಿದ್ಧತೆ ತಯಾರಾಗಿದೆ ತಾನೇ? ಎಲ್ಲಾ ಅತಿಥಿಗಳಿಗೂ ವಿಷಯ ತಿಳಿಸಿದ್ದೀಯಾ ಅಲ್ವೇ? ಅಂದ ಹಾಗೆ ನಿನ್ನ ಅಕ್ಕನಿಗೂ ಕೂಡ. ಅವರು ನಾಳೆ ಬರ್ತಾ ಇದ್ದಾರೆ ಅಲ್ವಾ? ಹೌದು ರೀ, ನಾನು ಎಲ್ಲರಿಗೂ ವಿಷಯ ತಿಳಿಸಿದ್ದೇನೆ. ಪೂಜೆ ಸಿದ್ಧತೆಗಳು ಕೂಡ ತಯಾರಾಗಿದೆ. ನೀವೇನ್ ಚಿಂತಿಸ್ಬೇಡಿ, ನಮ್ಮ ಮಗುವಿನ ನಾಮಕರಣ ನಾಳೆ ಚೆನ್ನಾಗೇ ನಡೆಯುತ್ತದೆ. ಅಯ್ಯೋ, ಇವರು ಬೇರೆ ಅಕ್ಕನಿಗೆ ವಿಷಯ ತಿಳಿಸಿದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ನಾನು ಅವಳಿಗೆ ಹೇಳಿಲ್ಲ ಅಂತ ಗೊತ್ತಾದ್ರೆ ಇವರಿಗೆ ನನ್ನ ಮೇಲೆ ಕೋಪ ಬರುತ್ತೆ. ಈಗೇನ್ ಮಾಡೋದು? ಅವಳನ್ನ ಬರೋದು ಕೇಳೋಣ ಅಂದ್ರೆ ಅವಳಿಗೆ ಒಳ್ಳೆ ಸೀರೆನೂ ಇಲ್ಲ ಉಟ್ಕೊಂಡು ಬರೋದಕ್ಕೆ. ನಾನು ಇವ್ರತ್ರ ನಮ್ಮಕ್ಕ ತುಂಬಾ ಶ್ರೀಮಂತಳು ಅಂತ ಹೇಳಿದ್ದೇನೆ. ಹೀಗೆ ಮಾಡ್ಲಿ. ಗೌರಿ, ಏನು ಇನ್ನು ಮನೆಯಲ್ಲೇ ಇದ್ದೀಯಾ? ನಿನಗೆ ವಿಷಯ ಗೊತ್ತಿಲ್ವೇ? ನಿನ್ನ ತಂಗಿ ಮಗುವಿನ ನಾಮಕರಣ ಈ ದಿವಸ ಅಂತ. ಇನ್ನು ತಯಾರಾಗದೆ ಹೀಗೆ ಇದೆಯಾ? ಅಂದಾಗೆ ನೀನು ಬರ್ತಾ ಇದೆ ಇಲ್ವೋ? ಏನು, ಈ ದಿನ ನನ್ನ ತಂಗಿ ಮಗುವಿನ ನಾಮಕರಣವೇ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಅವಳು ನನ್ನತ್ರ ಒಂದು ಮಾತು ಕೂಡ ಹೇಳಿಲ್ಲ ಅಲ್ವಾ? ಪರವಾಗಿಲ್ಲ, ಅವಳು ಎಷ್ಟೇ ಆದ್ರೂ ನನ್ ತಂಗಿ. ನನ್ನತ್ರ ಹೇಳ್ದೇ ಇದ್ರೆ ನಾನು ಹೋಗ್ಬಾರ್ದು ಅಂತ ಏನಿಲ್ವಲ್ಲ? ನನ್ನ ತಂಗಿ ಮಗುವಿನ ನಾಮಕರಣ ಅಂದ್ರೆ ಅದು ಕೂಡ ನನ್ನ ಮಗುನೇ. ಅವಳು ಹೇಳ್ದೇ ಇದ್ರೂ ನಾನು ಹೋಗೋ ಕರ್ತವ್ಯ ಇದೆ. ಹೌದು, ನನಗೆ ವಿಷಯ ತಿಳಿದಿದೆ. ಇದು ಇನ್ನೇನೋ ತಯಾರಾಗಿ ನಾನು ಬಂದುಬಿಡ್ತೀನಿ. ನೀವೆಲ್ಲ ಮುಂದೆ ಹೊರಟಿರೆ. ರೀ, ಇವತ್ತು ನನ್ ತಂಗಿ ಗಂಗಾ ಮನೆಯಲ್ಲಿ ಮಗುವಿನ ನಾಮಕರಣ ಇದೆಯಂತೆ. ಎಲ್ರೂ ಹೊರಟಿದ್ದಾರೆ. ನಾವ್ ಕೂಡ ಹೋಗ್ಬರೋಣ್ವೆ? ಗೌರಿ, ನಿನ್ ತಂಗಿ ನಿನ್ಗೆ ಇವತ್ತಿನ ವಿಶೇಷದ ಬಗ್ಗೆ ಮೊದ್ಲೇ ತಿಳಿಸಿದ್ದಾಳಾ? ಇಲ್ಲ ತಾನೆ? ಅವಳಿಗೆ ಸ್ವಲ್ಪವೂ ನನ್ನ ಅಕ್ಕ ಎನ್ನುವ ಪ್ರೀತಿಯೇ ಇಲ್ಲ. ಆದರೆ ನೀನೇಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ? ಗಂಗಾ ಅಂದುಕೊಂಡಿದ್ದಾಳೆ, ನಾವು ತುಂಬಾ ಬಡವ್ರು ತಾನೆ, ನಾವೇನಾದ್ರೂ ಅಲ್ಲಿಗೆ ಹೋದ್ರೆ ಬೇರೆಯವರ ಮುಂದೆ ಅವಳ ಮರ್ಯಾದೆ ಹೋಗುತ್ತೆ ಅಂತ. ಅದಕ್ಕೆ ಗಂಗಾ ಈ ವಿಶೇಷದ ಬಗ್ಗೆ ತಿಳಿಸಿಲ್ಲ. ಹೀಗಿರ್ಬೇಕಾದ್ರೆ ನೀನ್ ಹೇಗ್ ಹೋಗ್ತೀಯಾ ಗೌರಿ? ಬೇಡ ಬೇಡ, ಸುಮ್ನೆ ಅಲ್ಲಿಗೆ ಹೋಗಿ ಅವಮಾನ ಪಡೋದು ಬೇಡ. ಅದು ಆಗಲ್ಲ ರೀ. ನಾನ್ ಎಷ್ಟೇ ಆದ್ರೂ ಅವಳ ಅಕ್ಕ ತಾನೆ. ಹಾಗಾಗಿ ನಮ್ಮಕ್ಕ ಖಂಡಿತ ಬರ್ತಾಳೆ ಅಂತ ಹೇಳಿದೇ ಇರ್ಬೋದಲ್ವಾ? ಅವಳು ನನಗೆ ಹೇಳಿಲ್ಲ ಅಂತ ನಾನ್ ಹೋಗ್ದೇ ಇದ್ರೆ ತಪ್ಪಾಗುತ್ತದೆ. ನಾನೊಮ್ಮೆ ಹೋಗಿ ನೋಡ್ಕೊಂಡ್ ಬರ್ಲೆ? ನನಗೆ ಅನ್ಸೋ ಪ್ರಕಾರ ನೀನು ಹೋಗ್ದೇ ಇದ್ರೇನೇ ಒಳ್ಳೇದನ್ಸುತ್ತೆ ಗೌರಿ. ಅದರ್ ಮೇಲೆ ನಿನ್ನಿಷ್ಟ. ನಿನ್ ಮನ್ಸಿಗೇನ್ ಅನ್ಸುತ್ತೆ ಅದನ್ನ ಮಾಡು. ನನಗೆ ಕೆಲ್ಸಕ್ ಟೈಮ್ ಆಯ್ತು, ನಾನ್ ಹೋಗ್ಬರ್ತೀನಿ. ಇಲ್ಲ, ನಾನ್ ಹೋಗಿ ಒಂದ್ಸಲ ಮಗುನಾದ್ರೂ ನೋಡ್ಕೊಂಡ್ ಬರ್ತೀನಿ. ನಾನ್ ಹೋಗ್ಲಿಲ್ಲ ಅಂದ್ರೆ ಗಂಗಾ ನನ್ಮೇಲೆ ಬೇಜಾರ್ ಮಾಡ್ಕೋತಾಳ. ಗೌರಿ, ಯಾಕೆಷ್ಟು ತಡವಾಗಿ ಬಂದಿದ್ದೀಯಾ? ಸರಿ ಸರಿ, ಬೇಗ ಬಾ, ಒಳಗಡೆ ಹೋಗೋಣ. ಈಗ್ಲೇ ತುಂಬಾ ಲೇಟ್ ಆಗಿದೆ. ಅಯ್ಯೋ, ಇವ್ಳ್ಯಾಕಿಲ್ ಬಂದ್ಲು? ಹೀಗೇನ್ ಮಾಡೋದು? ಇವ್ಳೇನಾದ್ರೂ ನನ್ ಗಂಡ ನೋಡ್ಬಿಟ್ರೆ ನಾನ್ ಹೇಳಿರೋದೆಲ್ಲ ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಬನ್ನಿ ಬನ್ನಿ, ನೀವೆಲ್ಲ ಒಳಗಡೆ ಹೋಗಿ. ಅಕ್ಕ, ನಿನ್ ಗುದ್ದಿ ಇದೆಯೋ ಇಲ್ವೋ? ನಿನ್ನನ್ ಯಾರೇ ಇಲ್ಬರಕ್ ಹೇಳಿದ್ದು? ಈ ಅವತಾರದಲ್ಲಿ ನನ್ ಗಂಡ ಏನಾದ್ರೂ ನಿನ್ನನ್ ನೋಡಿದ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಮೊದ್ಲು ಇಲ್ಲಿಂದ ವಾಪಸ್ ಹೋಗು. ಗಂಗಾ, ಏನ್ ಮಾತಾಡ್ತಿದ್ಯಾ? ಅಂದ್ರೆ ನಾನಿಲ್ ಬಂದಿದ್ದು ನಿನ್ಗಿಷ್ಟ ಇಲ್ಲ ಅಂತ ಆಯ್ತು. ನಮ್ ಯಜಮಾನ್ರು ಸರಿಯಾಗ್ ಹೇಳಿದ್ದಾರೆ. ನಾನಿಲ್ಲಿಗ್ ಬರೋದು ನಿನ್ಗಿಷ್ಟ ಇಲ್ಲ ಅಂತ. ನಾನೇ ನಿನ್ ಬಗ್ಗೆ ತಪ್ಪಾಗ್ ತಿಳ್ಕೊಂಡ್ ಇಲ್ಲಿಗ್ ಬಂದೆ. ನನ್ ಬುದ್ಧಿಗಿಷ್ಟು. ನಾನು ನನ್ ಗಂಡಂಡನ್ ಮಾತನ್ನ ಕೇಳ್ಬೇಕಾಗಿತ್ತು. ನನ್ಮೇಲ್ ಪ್ರೀತಿ ಇದೆ ಅಂತ ಅನ್ಕೊಂಡು ಇಲ್ಲಿಗ್ ಬಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ ಗಂಗಾ. ಇನ್ಮುಂದೆ ಯಾವತ್ತೂ ನಿನ್ ಮನೆ ಕಡೆ ನಾನ್ ಬರೋದಿಲ್ಲ. ಅಮ್ಮ ತಾಯಿ, ಮೊದ್ಲು ಇಲ್ಲಿಂದ ತೊಲಗು. ನಿನ್ ಕತೆ ಪುರಾಣ ಎಲ್ಲ ಆಮೇಲ್ ಮಾತಾಡು. ನನ್ ಗಂಡ ಏನಾದ್ರೂ ನಿನ್ನ ನೋಡಿದ್ರೆ ನನ್ ಕತೆ ಮುಗೀತು. ಮೊದ್ಲು ಇಲ್ಲಿಂದ ಹೋಗು. ಏನಾಯ್ತು ಗೌರಿ? ಯಾಕ್ ತುಂಬಾ ಬೇಜಾರಲ್ ಕುತ್ಕೊಂಡಿದ್ದೀಯಾ? ನಿಮ್ ಮಾತನ್ನ ಮೀರಿ ನಾನ್ ಗಂಗಾ ಮನೆಗ್ ಹೋಗ್ಬಾರ್ದಾಗಿತ್ತು. ಅವಳಿಗ್ ನನ್ಮೇಲ್ ಸ್ವಲ್ಪನೂ ಪ್ರೀತಿ ಇಲ್ಲ. ನಾವ್ ತುಂಬಾ ಬಡವ್ರು ಅಂತ ನಮ್ಮನ್ ತುಂಬಾ ಕೀಳಾಗ್ ನೋಡ್ತಾ ಇದ್ದಾಳೆ. ಏನ್ರೀ, ಮನುಷ್ರಿಗಿಂತ ದುಡ್ಡೇ ತುಂಬಾ ಮುಖ್ಯ ಆಗತ್ತಾ? ಬದ್ಕೋದಕ್ ಮಾತ್ರ ತಾನೇ ದುಡ್ಡ್ ಬೇಕು. ನಾವೆಲ್ರೂ ದುಡ್ಡಿಗೋಸ್ಕರ ಬದುಕ್ಬಾರ್ದು ಅಲ್ವಾ? ಯಾಕ್ ನಮ್ ಗಂಗಾ ಹೀಗಿದ್ದಾಳೆ ಅಂತ ನನಗ್ ಗೊತ್ತಾಗ್ತಿದೆ. ಅವಳಿಗೆ ಪ್ರೀತಿ ವಿಶ್ವಾಸಕ್ಕಿಂತ ಶ್ರೀಮಂತಿಕೆನೇ ಹೆಚ್ಚಾಯ್ತು. ಪರ್ವಾಗಿಲ್ಲ,
ಇವತ್ತೆಲ್ಲ ನಾಳೆ ಅವಳಿಗೆ ದುಡ್ಡಿಗಿಂತ ಮನುಷ್ಯ ಮತ್ತು ಮನುಷ್ಯತ್ವನೇ ಮುಖ್ಯ ಅಂತ ಗೊತ್ತಾಗತ್ತೆ ಹಲ್ವಾರಿ. ನೊಂದ್ಕೋಬೇಡ ಗೌರಿ. ನಮಗೂ ಈ ಕಷ್ಟದ ದಿನಗಳು ತುಂಬಾ ದಿನ ಇರೋದಿಲ್ಲ. ಒಂದಲ್ಲ ಒಂದಿಸ ನಮಗೂ ಒಳ್ಳೇದಾಗತ್ತೆ. ಆ ಒಳ್ಳೆಯ ದಿನಕ್ಕೋಸ್ಕರ ಕಾಯ್ತಾ ಇರೋಣ. ಈಗ ಮನ್ಸಲ್ಲಿರೋ ನೋವನ್ನೆಲ್ಲ ತೆಗ್ದಾಕಿ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಊಟ ತಗೊಂಡ್ಬಾ. ಅಯ್ಯೋ, ನನ್ನ ಬುದ್ಧಿ ಇಷ್ಟು. ನೀವು ಹಸ್ಕೊಂಡ್ ಬಂದಿರ್ತೀರಾ ಅಂತ ತಿಳ್ಕೊಳ್ದೆ. ಬೇರೆ ವಿಚಾರಗಳ್ನ ಮಾತಾಡ್ತಾ ಇದ್ದೀನಿ. ಇದೋರಿ, ಈಗ್ಲೇ ಊಟ ತಗೊಂಡ್ಬರ್ತೀನಿ. ನೀವ್ ಕೂತ್ಕೊಳ್ಳಿ. ತಗೋ, ತಿನ್ನು ಗೌರಿ. ನನಗೆ ಚೆನ್ನಾಗ್ ಗೊತ್ತು ನೀನ್ ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ ಅಂತ. ಗೌರಿ, ನಾನ್ ಹೇಳೋ ಮಾತನ್ನ ಕೇಳು. ನಮಗೆ ಎಲ್ಲಿ ಮರ್ಯಾದೆ ಇರೋದಿಲ್ವೋ ಆ ಜಾಗಕ್ಕೆ ನಾವು ಹೋಗ್ಬಾರ್ದು. ನಮಗೂ ಒಳ್ಳೆ ದಿನ ಬರುತ್ತೆ ಗೌರಿ. ರೀ, ನೀವ್ ನನ್ ಮನ್ಸನ್ನ ತುಂಬಾ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದೀರಾ. ಇನ್ಮುಂದೆ ನಿಮ್ ಮಾತನ್ನ ಮೀರಿ ನಾನ್ ಯಾವತ್ತೂ ಗಂಗಾ ಮನೆಗೆ ಹೋಗೋದಿಲ್ಲ. ನನ್ನಿಂದ ತಾನೇ ನಿಮ್ಗೂ ಕೂಡ ಅವಮಾನ. ಗೌರಿ, ನಾನ್ ಕೆಲ್ಸಕ್ಕೆ ಹೋಗ್ಬರ್ತೀನಿ. ಸರಿ ರೀ, ನೀವ್ ಹೋಗ್ಬನ್ನಿ. ನಾನ್ ನಿಮ್ಗೆ ಮಧ್ಯಾಹ್ನ ಊಟ ಅಲ್ಲಿಗೆ ತಗೊಂಡ್ಬಂದ್ ಕೊಡ್ತೀನಿ. ಅಮ್ಮ, ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ಊಟ ಮಾಡಿ 2 ದಿವ್ಸ ಆಯ್ತು. ಇನ್ನೊದಕ್ಕೆ ಏನಾದ್ರೂ ಇದ್ರೆ ಕೊಡಿ ಅಮ್ಮ. ಗಂಗಾಳ ಮನೆ ಬಾಗಿಲಿಗೆ ಒಬ್ಬ ಭಿಕ್ಷುಕ ಬಂದು ನಿಂತಿರ್ತಾನೆ. ಗಂಗಾ ಅವರಿಗೆ ನೆನ್ನೆ ಉಳಿದ ಅನ್ನವನ್ನು ತೆಗೆದುಕೊಂಡು ಬಂದು ಕೊಡ್ತಾಳೆ. ಆದರೆ ಆ ಅನ್ನ ಕೆಟ್ಟು ಹೋಗಿರ್ತದೆ. ಅಮ್ಮ, ಈ ಅನ್ನ ಹಳ್ಸಿದೆ. ತಿನ್ನಲು ತುಂಬಾ ಕಷ್ಟ ಆಗುತ್ತಿದೆ. ಬೇರೆ ಏನಾದ್ರೂ ಇದ್ದರೆ ಕೊಡಿ ತಾಯಿ. ಕೊಟ್ಟಿದ್ದನ್ನ ತಿಂದ್ಕೊಂಡು ಸುಮ್ನೆ ಇಲ್ಲಿಂದ ಹೋಗು. ನೀನ್ ಬಂದೆ ಅಂತ ಬಿಸಿ ಬಿಸಿ ಮಾಡಿ ಹಾಕೋದಕ್ಕಾಗತ್ತಾ? ಎಲ್ಲಿಂದ ಬರ್ತಾರೋ ಇವ್ರೆಲ್ಲ? ಛೇ! ಆ ವ್ಯಕ್ತಿ ಬೇಜಾರಿನಿಂದ ಆ ಊಟವನ್ನು ಅಲ್ಲೇ ಬಿಟ್ಟು ಹೊರಟು ಹೋಗುತ್ತಾರೆ. ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಅವರು ಹಸಿವು ತಡೆಯಲಾರದೆ ಅಲ್ಲೇ ಕುಸಿದು ಬೀಳುತ್ತಾರೆ. ಆಗ ಅದೇ ದಾರಿಯಲ್ಲಿ ತನ್ನ ಗಂಡನಿಗಾಗಿ ಊಟವನ್ನು ತೆಗೆದುಕೊಂಡು ಬರುತ್ತಿರುತ್ತಾಳೆ ಗೌರಿ. ತಕ್ಷಣ ಆ ವ್ಯಕ್ತಿಯನ್ನು ನೋಡಿ ಅಲ್ಲಿಗೆ ಓಡಿ ಹೋಗುತ್ತಾಳೆ. ತಾತ, ಏನಾಯ್ತು ನಿಮ್ಗೆ? ಎದ್ದೋಳಿ, ಕುಳಿತುಕೊಳ್ಳಿ ತಾತ. ತಾಯಿ, ನನಗೆ ತುಂಬಾ ಹಸಿವಾಗುತ್ತಿದೆ. ತಿನ್ನಲು ಏನಾದ್ರೂ ಇದ್ದರೆ ಕೊಡು ಅಮ್ಮ. ಅಯ್ಯೋ ತಾತ, ನಿಮ್ಗೆ ಹಸಿವಾಗುತ್ತಿದೆಯೇ? ತೆಗೆದುಕೊಳ್ಳಿ ಊಟವನ್ನು. ತಿನ್ನಿ ತಾತ. ಆ ವ್ಯಕ್ತಿ ಗೌರಿ ಕೊಟ್ಟ ಊಟವನ್ನು ತೃಪ್ತಿಯಾಗಿ ತಿನ್ನುತ್ತಾನೆ. ಗೌರಿ ತನ್ನ ಗಂಡನಿಗಾಗಿ ತೆಗೆದುಕೊಂಡು ಹೋಗುತ್ತಿದ್ದ ಊಟ ಅದು. ಆದರೆ ಗೌರಿ ಹಸಿವು ಎಂದು ಕೇಳಿದ ತಕ್ಷಣ ಒಂದು ಗಳಿಗೆಯೂ ಆಲೋಚನೆ ಮಾಡದೆ ಆ ಊಟವನ್ನು ಆ ವಯಸ್ಸಾದ ವ್ಯಕ್ತಿಗೆ ಕೊಡುತ್ತಾಳೆ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ತಾಯಿ. ಹಸಿವು ಎಂದು ಕೇಳಿದ ತಕ್ಷಣ ಅನ್ನಪೂರ್ಣೆಯಂತೆ ನನ್ನ ಹಸಿವನ್ನು ನೀಗಿಸಿದೆ ತಾಯಿ. ನಿನಗೆ ಆ ದೇವರು ಒಳ್ಳೆಯದು ಮಾಡಲಿ. ನನ್ನ ಬಳಿ ನಿನಗೆ ಕೊಡಲು ಏನೂ ಇಲ್ಲ. ಆದರೆ ಈ ವಿಗ್ರಹ ನನ್ನ ಬಳಿ ಇದೆ. ತೆಗೆದುಕೋ ತಾಯಿ. ಈ ದೇವರನ್ನು ನಿನ್ನ ಮನೆಯಲ್ಲಿಟ್ಟು ಪೂಜೆ ಮಾಡು. ನಿನಗೆ ಒಳ್ಳೆಯದಾಗುತ್ತದೆ. ಈ ತಾತನ ಆಶೀರ್ವಾದ ನಿನಗೆ. ಮುಟ್ಟಿದ್ದೆಲ್ಲಾ ಚಿನ್ನವಾಗಲಿ. ಹೋಗಿ ಬಾ ಮಗಲೇ. ಒಂದು ವಿಗ್ರಹವನ್ನು ಗೌರಿಯ ಕೈಗೆ ಕೊಟ್ಟು ಆ ವಯಸ್ಸಾದ ಅಜ್ಜ ಅಲ್ಲಿಂದ ಹೊರಟು ಹೋಗುತ್ತಾರೆ. ಗೌರಿ ಆ ವಿಗ್ರಹವನ್ನು ತೆಗೆದುಕೊಂಡು ತನ್ನ ಗಂಡನ ಬಳಿ ಹೋಗುತ್ತಾಳೆ. ಬಂದ ಗೌರಿ? ಏನಿದು? ಖಾಲಿ ಬುಟ್ಟಿಯನ್ನು ತಂದಿರುವೆ? ಏಕೆ ಅಡುಗೆ ಮಾಡ್ಲಿಲ್ವೇ? ರೀ, ನಾನು ಅಡುಗೆ ಮಾಡಿ ನಿಮಗೋಸ್ಕರ ತೆಗೆದುಕೊಂಡು ಬರುತ್ತಿದ್ದೆ. ದಾರಿಯ ಮಧ್ಯ ಒಬ್ಬ ವಯಸ್ಸಾದ ತಾತ ಹಸಿವಿನಿಂದ ಕುಸಿದು ಬಿದ್ದರು. ಅದಕ್ಕೆ ನಾನು ನಿಮಗೊಂದು ತರುತ್ತಿದ್ದ ಊಟವನ್ನು ಅವರಿಗೆ ಕೊಟ್ಟೆ. ನೋಡಿ, ಅವರು ಊಟವನ್ನು ಮಾಡಿ ನನಗೆ ಈ ವಿಗ್ರಹವನ್ನು ನೀಡಿದರು. ಇದನ್ನು ನಾನು ದಿನಾಲೂ ಪೂಜೆ ಮಾಡಬೇಕೆಂದು ಹೇಳಿದ್ದಾರೆ. ಹೌದು ಗೌರಿ, ಹೋಗ್ಲಿ ಬಿಡು. ಇಂದು ನನಗೆ ತರುತ್ತಿದ್ದ ಊಟದ ಮೇಲೆ ಅವರ ಹೆಸರು ಬರೆದಿತ್ತು ಅಂತ ಕಾಣಿಸುತ್ತದೆ. ಹೇಗೋ ಪಾಪ ಅವರ ಹೊಟ್ಟೆ ತುಂಬಿಸಿದೆ ಅಲ್ಲವೇ? ನನ್ನ ಹೊಟ್ಟೆಯೂ ತುಂಬಿದಂತೆ ಇದೆ. ಸರಿ ಬಾ, ನಾವಿಬ್ಬರೂ ಮನೆಗೆ ಹೋಗಿ ಊಟ ಮಾಡೋಣ. ಗೌರಿ ಮತ್ತು ಶೇಖರ್ ಇಬ್ಬರೂ ಮನೆಗೆ ಹೋಗುತ್ತಾರೆ. ಗೌರಿ ಆ ಅಜ್ಜ ಕೊಟ್ಟ ವಿಗ್ರಹವನ್ನು ಮನೆಯಲ್ಲಿ ಇಟ್ಟು ದಿನಾಲೂ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇರುತ್ತಾಳೆ. ದಿನಗಳು ಕಳೆದಂತೆ ಒಂದು ದಿನ ಗೌರಿ ದೇವರ ಪೂಜೆ ಮುಗಿಸಿ ತನ್ನ ಬಳಿ ಉಳಿಸಿಕೊಂಡಿದ್ದ 5 ರೂಪಾಯಿ ನಾಣ್ಯವನ್ನು ವಿಗ್ರಹವಿದ್ದ ತಟ್ಟೆಯಲ್ಲಿ ಇಟ್ಟು ಹೊರಟು ಹೋಗುತ್ತಾಳೆ.
ಸ್ವಲ್ಪ ಸಮಯದ ನಂತರ ಬಂದು ನೋಡಿದರೆ ಆ ತಟ್ಟೆಯ ತುಂಬ ನಾಣ್ಯಗಳು ತುಂಬಿಕೊಂಡಿರುತ್ತವೆ. ಗೌರಿ ಗಾಬರಿಯಿಂದ ತನ್ನ ಗಂಡನನ್ನು ಕೂಗಿಕೊಳ್ಳುತ್ತಾಳೆ. ಏನಾಯ್ತು ಗೌರಿ? ಯಾಕೆ ಗಾಬರಿಯಿಂದ ಕೂಗಿಕೊಂಡೆ? ನೋಡಿ ಇಲ್ಲಿ, ಈ ತಟ್ಟೆ ತುಂಬಾ ನಾಣ್ಯಗಳು ತುಂಬ್ಕೊಂಡಿದೆ. ರೀ, ನಾನು ಪೂಜೆ ಮಾಡಿ ನನ್ನ ಬಳಿ ಉಳಿಸಿಕೊಂಡಿದ್ದ ಒಂದು ನಾಣ್ಯವನ್ನ ಈ ತಟ್ಟೆಯಲ್ಲಿ ಇಟ್ಟೆ. ಆದ್ರೆ ಈಗ ಬಂದು ನೋಡಿದ್ರೆ ತಟ್ಟೆ ತುಂಬಾ ನಾಣ್ಯಗಳಿದೆ. ನನಗೇನು ಅರ್ಥ ಆಗುತ್ತಿಲ್ಲ ರೀ. ಹೌದಾ ಗೌರಿ, ನೀನು ಒಂದು ನಾಣ್ಯ ಇಟ್ರೆ ಇಷ್ಟೊಂದು ನಾಣ್ಯಗಳಾಗಿವೆಯೇ? ಸರಿ ಇರು, ನೋಡೋಣ. ಶೇಖರ್ ಗೌರಿ ಹೇಳಿದ ಮಾತುಗಳನ್ನು ಕೇಳಿ ಆ ತಟ್ಟೆಯನ್ನು ಖಾಲಿ ಮಾಡಿ ಮತ್ತೆ ಅದರೊಳಗೆ ಒಂದು ನಾಣ್ಯವನ್ನು ಹಾಕುತ್ತಾನೆ. ಸ್ವಲ್ಪ ಸಮಯದ ನಂತರ ನಾಣ್ಯಗಳು ತುಂಬಿಕೊಳ್ಳುತ್ತದೆ. ಅದನ್ನು ಕಂಡು ಶೇಖರ್ಗೂ ಆಶ್ಚರ್ಯವಾಗುತ್ತದೆ. ಗೌರಿ ಮತ್ತು ಶೇಖರ್ ಇಬ್ಬರೂ ಸಂತೋಷದಿಂದ ಆ ವಿಗ್ರಹಕ್ಕೆ ಕೈಮುಗಿದು ನಿಲ್ಲುತ್ತಾರೆ. ಗೌರಿ, ಅಂದು ಆ ವಯಸ್ಸಾದ ವ್ಯಕ್ತಿ ಕೊಟ್ಟ ವಿಗ್ರಹವು ಸಾಮಾನ್ಯವಾಗಿ ವಿಗ್ರಹ ಅಲ್ಲ. ನಮ್ಮನ್ನು ಕಾಪಾಡಲು ಬಂದ ಸಾಕ್ಷಾತ್ ಮಹಾಲಕ್ಷ್ಮಿ ಹೇ ಈ ವಿಗ್ರಹದಲ್ಲಿ ನೆಲೆಸಿದ್ದಾಳೆ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಲು ಬಂದ ದೇವತೆ ಇವಳು. ಇಂದಿಗೆ ನಮ್ಮ ಕಷ್ಟಗಳು ಪರಿಹಾರ ಆದವು ಗೌರಿ. ಹೌದು ರೀ, ನೀವು ಹೇಳುತ್ತಿರುವುದು ಸತ್ಯ. ಆ ತಾತ ಕೂಡ ಸಾಮಾನ್ಯದವರಲ್ಲ, ನಮ್ಮನ್ನು ಕಾಪಾಡಲಿಂದೇ ಬಂದ ದೇವರು. ಹಾರಿ, ನನಗೆ ಈಗ ನೆನಪಾಗುತ್ತಿದೆ. ಅಂದು ಆ ತಾತ ನನಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಲಿ ಎಂದು ಆಶೀರ್ವದಿಸಿದರು. ಆಶೀರ್ವಾದದ ಪ್ರತಿಫಲ ಇದೇ ಇರಬೇಕು. ದೇವರು ಕಂಟರದ. ಇನ್ನು ಮುಂದೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆದವು. ಗೌರಿ ಮತ್ತು ರಾಜೇಶ್ಗೆ ತುಂಬಾ ಸಂತೋಷವಾಗುತ್ತದೆ. ಇಬ್ಬರೂ ನೆಮ್ಮದಿಯಿಂದ ಆ ದಿನ ರಾತ್ರಿ ನಿದ್ರೆ ಮಾಡುತ್ತಾರೆ. ಮರುದಿನ ಬೆಳಗ್ಗೆ ಎದ್ದು ನೋಡಿದ್ರೆ ಅವರಿದ್ದ ಗುಡಿಸಲು ತುಂಬಾ ಸುಂದರವಾದ ಒಂದು ಮನೆ ಆಗಿರುತ್ತದೆ. ಅದನ್ನು ಕಂಡು ಇಬ್ಬರಿಗೂ ಅಚ್ಚರಿಯಾಗುತ್ತದೆ. ಇಬ್ಬರೂ ಹೊರಗಡೆ ಬಂದು ನೋಡುತ್ತಾರೆ. ಅಷ್ಟರಲ್ಲಿ ಅಲ್ಲಿ ಊರಿನ ಜನ ಸ್ವಲ್ಪ ಸೇರಿರುತ್ತಾರೆ. ಎಲ್ಲರೂ ಅಚ್ಚರಿಯಿಂದ ಆ ಮನೆಯನ್ನೇ ನೋಡುತ್ತಿರುತ್ತಾರೆ. ಏನಿದು? ನಿನ್ನ ಪುಟ್ಟ ಗುಡಿಸಲು ಇಷ್ಟು ದೊಡ್ಡ ಮನೆಯಾಗಿದೆ. ಇದು ಹೇಗೆ ಸಾಧ್ಯ? ಅದು ಒಂದು ರಾತ್ರಿಯಲ್ಲಿ? ಹೌದು ಅಣ್ಣ, ನನಗೂ ಅದೇ ಅಚ್ಚರಿಯಾಗುತ್ತಿದೆ. ಒಂದು ದಿನ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ನನ್ನ ಹೆಂಡತಿಗೆ ಒಬ್ಬ ವಯಸ್ಸಾದ ತಾತ ಕಾಣಿಸಿದ್ದಾರೆ. ಅವರು ಹಸಿವು ಎಂದಾಗ ನನ್ನ ಗೌರಿಯವರಿಗೆ ಊಟ ಕೊಟ್ಟಿದ್ದಾಳೆ. ಆಗ ಆ ವ್ಯಕ್ತಿ ಸಂತೋಷದಿಂದ ನನ್ನ ಹೆಂಡತಿಗೆ ದೇವರ ವಿಗ್ರಹವನ್ನು ಕೊಟ್ಟಿದ್ದಾರೆ. ಈ ಅದ್ಭುತಗಳೆಲ್ಲ ಆ ವಿಗ್ರಹದಿಂದಲೇ ನಡೆಯುತ್ತಿದೆ. ರಾಜೇಶ್ ಮಾತುಗಳನ್ನು ಕೇಳಿಸಿಕೊಂಡು ಎಲ್ಲರೂ ಕುತೂಹಲದಿಂದ ಮನೆಯ ಒಳಗಡೆ ಹೋಗಿ ವಿಗ್ರಹವನ್ನು ನೋಡುತ್ತಾರೆ. ಆ ದೇವರ ಮೂರ್ತಿಯು ಎಲ್ಲರ ಕಣ್ಣಿಗೂ ಹೊಳೆಯುವಂತೆ ಕಾಣಿಸುತ್ತದೆ. ಎಲ್ಲರೂ ಕೈ ಜೋಡಿಸಿ ವಿಗ್ರಹದ ಮುಂದೆ ನಿಲ್ಲುತ್ತಾರೆ. ಎಲ್ಲರೂ ರಾಜೇಶ್ ಮತ್ತು ಗೌರಿಯನ್ನು ಆಶೀರ್ವದಿಸುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಈ ವಿಷಯ ಗಂಗಾಲಿಗೆ ತಿಳಿಯುತ್ತದೆ. ಗಂಗಾ ಅಚ್ಚರಿಯಿಂದ, ಗೌರಿಗೆ ಒಂದೇ ರಾತ್ರಿಯಲ್ಲಿ ಇಷ್ಟೆಲ್ಲ ಅದ್ಭುತಗಳು ನಡೆದಿವೆಯೇ? ಅಂದ್ರೆ ಅಂದು ಬಂದ ವಯಸ್ಸಾದ ಅಜ್ಜ ಸಾಮಾನ್ಯ ವ್ಯಕ್ತಿಯಲ್ಲ. ಓಹೋ, ನಾನೇ ತಪ್ಪು ಮಾಡಿಬಿಟ್ಟೆ. ಅಂದು ಅಜ್ಜನಿಗೆ ನಾನೇ ಹೊಟ್ಟೆ ತುಂಬಾ ಊಟ ಕೊಟ್ಟಿದ್ರೆ ಆ ವಿಗ್ರಹ ನನಗೆ ಕೊಡುತ್ತಿದ್ರು. ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇರ್ಲಿ, ಈಗ್ಲೇ ಹೋಗಿ ಗೌರಿಯನ್ನ ಮಾತನಾಡಿಸ್ಕೊಂಡು ಬರೋಣ. ಹರೇ ಗಂಗಾ, ನೀನಾ? ಬಾ ಗಂಗಾ, ಹೇಗಿದ್ದೀಯಾ? ನಿನ್ನ ಮಗುವಿಗೆ ಏನ್ ಹೆಸರಿಟ್ಟಿದ್ದೀಯಾ? ಅಯ್ಯೋ ಕಂದ, ಎಷ್ಟು ಮುದ್ದಾಗಿದ್ದೀಯಾ ನೀನು. ಈ ದೊಡ್ಡಮ್ಮನನ್ನು ನೋಡಲು ಈಗ ನೆನಪಾಯ್ತೆ ನಿನಗೆ. ಗೌರಿ, ಏನಿದೆಲ್ಲ ನಾನು ಕೇಳಿಪಟ್ಟಿದ್ದು ನಿಜವೇ? ಒಂದೇ ರಾತ್ರಿಯಲ್ಲಿ ನಿನಗೆ ಇಷ್ಟೆಲ್ಲ ಸಿಕ್ಕಿದೆಯಾ? ಹೌದು ಗಂಗಾ, ಬಾ ನೋಡು. ಎಲ್ಲವೂ ಈ ದೇವಿಯ ಕರುಣೆ. ನನಗೆ ದಾರಿಯಲ್ಲಿ ಒಬ್ಬ ತಾತ ಸಿಕ್ಕರು. ಅವರೇ ನನಗೆ ಈ ವಿಗ್ರಹವನ್ನು ಕೊಟ್ಟಿದ್ದು. ಅಷ್ಟೇ ಅಲ್ಲ ಗಂಗಾ, ಈ ವಿಗ್ರಹದ ಮುಂದೆ ತಟ್ಟೆ ಇದೆಯಲ್ಲ, ಅದರಲ್ಲಿ ಒಮ್ಮೆ ನಾನು ಒಂದು ನಾಣ್ಯವನ್ನು ಇಟ್ಟೆ. ಒಂದು ನಾಣ್ಯ ಇಡೀ ತಟ್ಟೆ ತುಂಬಿಕೊಂಡಿದೆ. ಇದನ್ನು ರಾಜೇಶ್ ಕೂಡ ನೋಡಿದ್ರು. ಹೌದಾ ಗೌರಿ, ಈ ತಟ್ಟೆಯಲ್ಲಿ ಒಂದು ನಾಣ್ಯ ಇಟ್ರೆ ತುಂಬಿಕೊಳ್ಳುತ್ತದೆಯೇ? ಓಹೋ, ಹಾಗಾದರೆ ಎಲ್ಲ ಅದ್ಭುತವೂ ಈ ತಟ್ಟೆಯಲ್ಲೇ ಇದೆ. ಹೇಗಾದ್ರೂ ಮಾಡಿ ಇವಳಿಗೆ ತಿಳಿಯದೆ ಇದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗ್ಬೇಕು. ಈ ತಟ್ಟೆಯನ್ನು ನಮ್ಮ ಮನೆಯಲ್ಲಿ ಇಟ್ಟು ನನ್ನಲ್ಲಿರುವ ಎಲ್ಲಾ ಒಡವೆಗಳನ್ನು ಇದರಲ್ಲಿ ಹಾಕಬೇಕು. ಆಗ ನನಗೆ ಇನ್ನಷ್ಟು ಒಡವೆಗಳು ಬರುತ್ತದೆ. ಆಗ ನಾನು ಕೂಡ ಕೋಟ್ಯಾಧಿಪತಿ ಆಗಬಹುದು. ಹಬ್ಬ ನೆನೆಸಿಕೊಂಡ್ರೆ ಎಷ್ಟು ಸಂತೋಷವಾಗುತ್ತಿದೆ. ಗೌರಿ, ನನಗೆ ತುಂಬಾ ಹೊಟ್ಟೆ ಹಸಿವಾಗುತ್ತಿದೆ.
ನೀನು ಹೋಗಿ ನನಗೆ ತಿನ್ನಲು ಏನಾದ್ರೂ ತಯಾರು ಮಾಡು. ಗೌರಿ ಅಡುಗೆ ಮಾಡಲು ಒಳಗಡೆ ಹೋಗುತ್ತಾಳೆ. ತಕ್ಷಣ ಗಂಗಾ ಅಲ್ಲಿದ್ದ ತಟ್ಟೆಯನ್ನು ತೆಗೆದುಕೊಂಡು ಬಚ್ಚಿಟ್ಟುಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಗಂಗಾ ತನ್ನ ಮನೆಗೆ ವಾಪಸ್ಸಾಗುತ್ತಾಳೆ. ಖುಷಿಯಿಂದ ಗಂಗಾ ಆ ತಟ್ಟೆಯನ್ನು ದೇವರ ಮುಂದೆ ಇರಿಸುತ್ತಾಳೆ. ಅದರಲ್ಲಿ ತನ್ನ ಬಳಿ ಇದ್ದ ಎಲ್ಲ ಒಡವೆಗಳನ್ನು ತಂದು ಹಾಕುತ್ತಾಳೆ. ತಕ್ಷಣ ಗಂಗಾಳಿಗೆ ಗಾಬರಿಯಾಗುತ್ತದೆ. ಅಯ್ಯೋ, ಏನಿದಲ್ಲ? ನಾನು ಹಾಕಿದ ಒಡವೆಗಳು ಎಲ್ಲಿ ಮಾಯವಾದವು? ಒಂದು ಕೂಡ ಕಾಣುತ್ತಿಲ್ಲ. ಓಹೋ, ಅಂದ್ರೆ ಒಡವೆ ಜಾಸ್ತಿಯಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಏನು? ಇರಲಿ, ಈಗ ನಾನು ಇಲ್ಲಿಂದ ಹೋಗುತ್ತೇನೆ. ಸ್ವಲ್ಪ ಸಮಯದ ನಂತರ ಬಂದು ನೋಡೋಣ. ಹೀಗೆ ಮನಸ್ಸಿನಲ್ಲಿ ಅಂದುಕೊಂಡು ಗಂಗಾ ಹೋಗಿ ತನ್ನ ಕೆಲಸಗಳನ್ನು ಮಾಡಿಕೊಳ್ಳುತ್ತಾಳೆ. ಗಂಗಾ ಆದಾಗ ಬಂದು ತಟ್ಟೆಯನ್ನು ನೋಡುತ್ತಲೇ ಇರುತ್ತಾಳೆ. ಆದರೆ ತಟ್ಟೆಯಲ್ಲಿ ಯಾವ ಒಡವೆಯೂ ಕಾಣಿಸುವುದಿಲ್ಲ. ಈಗ ಒಡವೆ ಬಂದು ಬಿಡುತ್ತದೆ. ಇದಕ್ಕೆ ಇನ್ನೂ ಸ್ವಲ್ಪ ಸಮಯ ಕೊಡೋಣ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ರಾತ್ರಿ ಮಲಗುತ್ತಾಳೆ. ಮತ್ತೆ ಬೆಳಗ್ಗೆ ಬಂದು ನೋಡುತ್ತಾಳೆ. ಆದರೆ ಆ ತಟ್ಟೆಯಲ್ಲಿ ಯಾವ ಒಡವೆಗಳು ಕಾಣಿಸುವುದಿಲ್ಲ. ತಕ್ಷಣ ಗಾಬರಿಯಿಂದ ಗೌರಿಯ ಬಳಿ ಓಡುತ್ತಾಳೆ. ಗೌರಿ, ನೀನೇ ತಾನೇ ನನಗೆ ಹೇಳಿದೆ ಈ ತಟ್ಟೆಯಲ್ಲಿ ಒಂದು ನಾಣ್ಯ ಇಟ್ಟರೆ ಹೆಚ್ಚು ನಾಣ್ಯಗಳು ಸಿಗುತ್ತದೆ ಎಂದು. ಅದಕ್ಕೆ ನಾನು ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನನ್ನ ಬಳಿ ಇದ್ದ ಎಲ್ಲಾ ಒಡವೆಗಳನ್ನು ಇದರಲ್ಲಿ ಇಟ್ಟೆ. ಆದರೆ ಆ ಒಡವೆಗಳು ಕಾಣುತ್ತಿಲ್ಲ. ನನಗೇನು ಅರ್ಥ ಆಗುತ್ತಿಲ್ಲ ಗೌರಿ. ಗಂಗಾ, ನನಗೆ ಆ ವಯಸ್ಸಾದ ತಾತ ಕೊಟ್ಟಿದ್ದು ತಟ್ಟೆ ಅಲ್ಲ ಗಂಗಾ, ಈ ದೇವರ ಮೂರ್ತಿ. ಅಷ್ಟೇ ಅಲ್ಲ ಗಂಗಾ, ಆ ತಾತ ನನಗೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲವೂ ಈ ಆಶೀರ್ವಾದದಿಂದಲೇ ಸಿಗುತ್ತಿದೆ, ತಟ್ಟೆಯಿಂದ ಅಲ್ಲ ಗಂಗಾ. ನೀನೇಕೆ ನನ್ನನ್ನು ಕೇಳದೆ ಆ ತಟ್ಟೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋದೆ? ತಟ್ಟೆ ಬೇಕೆಂದೇ ಕೇಳಿದ್ರೆ ನಾನೇ ಕೊಡುತ್ತಿದ್ದೆ ಅಲ್ಲವೇ? ಹೀಗೇಕೆ ಮಾಡಿದೆ ಗಂಗಾ? ಅಂದರೆ ನೀನು ಬಂದಿದ್ದು ನನ್ನನ್ನು ನೋಡಲು ಅಲ್ಲ, ಇಲ್ಲಿಂದ ಆ ತಟ್ಟೆಯನ್ನು ತೆಗೆದುಕೊಂಡು ಹೋಗಲು ಮಾತ್ರ ತಾನೇ? ಅದು ಹಾಗಲ್ಲ ಗೌರಿ, ನಾನು ನಿನ್ನನ್ನು ನೋಡಲೇ ಬಂದಿದ್ದು. ನೀನೇ ಹೇಳಿದೆ ಅಲ್ಲವೇ, ತಟ್ಟೆಯಲ್ಲಿ ಒಂದು ವಸ್ತುವನ್ನು ಇಟ್ಟರೆ ಹೆಚ್ಚಾಗಿ ಸಿಗುತ್ತದೆ ಎಂದು. ಅದಕ್ಕೆ ನಾನು ಕೂಡ ನನ್ನ ಒಡವೆಗಳನ್ನು ಅದರಲ್ಲಿ ಹಾಕಿ ಇನ್ನೂ ಹೆಚ್ಚು ಒಡವೆಗಳನ್ನು ಪಡೆದುಕೊಳ್ಳೋಣ ಅಂದುಕೊಂಡೆ ಅಷ್ಟೆ. ಆದರೆ ಈಗ ನನ್ನ ಬಳಿ ಒಂದು ಒಡವೆಯೂ ಇಲ್ಲ ಗೌರಿ, ಎಲ್ಲವೂ ಮಾಯವಾಗಿ ಹೋಗಿದೆ. ಗಂಗಾ, ಈ ಅದ್ಭುತ ತಟ್ಟೆಯಿಂದ ನಡೆದಿದ್ದು ಅಲ್ಲ, ಆಯ್ತಾ? ಮಾಡಿದ ಆಶೀರ್ವಾದದಿಂದ ಮತ್ತು ಅವರು ನೀಡಿದ ಈ ವಿಗ್ರಹದಿಂದ. ಹಾಗಂತ ನೀನು ಮತ್ತೆ ಈ ವಿಗ್ರಹವನ್ನು ನನಗೆ ತಿಳಿಯದೆ ತೆಗೆದುಕೊಂಡು ಹೋಗಬೇಡ. ಇದು ನನಗೆ ತಾತನ ಕಡೆಯಿಂದ ಸಿಕ್ಕ ಆಶೀರ್ವಾದ. ದಯವಿಟ್ಟು ಇದನ್ನು ಮಾತ್ರ ತೆಗೆದುಕೊಂಡು ಹೋಗಬೇಡ ಗಂಗಾ. ಗಂಗಾ ಬೇಸರದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ತನ್ನೆಲ್ಲ ಒಡವೆಗಳನ್ನು ಕಳೆದುಕೊಂಡ ಬೇಸರ ಗಂಗಾಳ ಮನಸ್ಸಿನಲ್ಲಿ ತುಂಬಿಕೊಂಡಿರುತ್ತದೆ. ಹೇಗಾದರೂ ಮಾಡಿ ತನ್ನ ಎಲ್ಲಾ ಒಡವೆಗಳನ್ನು ಪಡೆದುಕೊಳ್ಳಬೇಕೆಂದು ಚಿಂತಿಸುತ್ತಾ ಇರುತ್ತಾಳೆ. ಆಗ ಅವಳಿಗೆ ಒಂದು ಆಲೋಚನೆ ಬರುತ್ತದೆ. ನಾನು ಈಗ್ಲೇ ಹೋಗಿ ಆ ವಯಸ್ಸಾದ ವ್ಯಕ್ತಿಯನ್ನು ಹುಡುಕ್ತೇನೆ. ನಾನು ಕೂಡ ಅವರಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಅವರ ಬಳಿ ವಿಗ್ರಹವನ್ನು ಪಡೆದುಕೊಂಡು ಬರುತ್ತೇನೆ. ಆಗ ನಾನು ಕೇಳಿಕೊಳ್ಳುವುದಿಲ್ಲ, ನನಗೆ ಸಿಗುತ್ತದೆ. ಹೀಗೆ ಅಂದುಕೊಂಡು ಗಂಗಾ ಎಲ್ಲಾ ಕಡೆ ಆ ವಯಸ್ಸಾದ ವ್ಯಕ್ತಿಯನ್ನು ಹುಡುಕಲು ಶುರು ಮಾಡುತ್ತಾಳೆ. ಒಂದು ಮರದ ಕೆಳಗೆ ಆ ವಯಸ್ಸಾದ ಅಜ್ಜ ಕಾಣಿಸಿಕೊಳ್ಳುತ್ತಾರೆ. ಖುಷಿಯಿಂದ ಗಂಗಾ ಅವರ ಬಳಿ ಹೋಗಿ ಮಾತನಾಡುತ್ತಾಳೆ. ತಾತ, ನಾನು ನಿಮ್ಮನ್ನೇ ಹುಡುಕುತ್ತಿದ್ದೇನೆ. ಅಂತೂ ನೀವು ನನಗೆ ಸಿಕ್ಕಿದಿರಿ. ತಾತ, ನೀವು ನನ್ನ ಅಕ್ಕನಿಗೆ ಒಂದು ವಿಗ್ರಹವನ್ನು ನೀಡಿದಿರಿ. ಅದರಿಂದ ಅವಳು ತುಂಬಾ ಶ್ರೀಮಂತಳಾಗಿದ್ದಾಳೆ. ತಾತ, ನಾನು ನಿಮ್ಗೆ ಹೊಟ್ಟೆ ತುಂಬಾ ಊಟ ಕೊಡುತ್ತೇನೆ. ನೀವು ನನಗೆ ಅದೇ ರೀತಿ ವಿಗ್ರಹವನ್ನು ಕೊಡಿ, ನನಗೂ ಕೂಡ ಶ್ರೀಮಂತಳಾಗು ಎಂದು ಆಶೀರ್ವಾದ ಮಾಡಿ ತಾತ. ಅಯ್ಯೋ ಹುಚ್ಚು ಹುಡುಗಿ, ಅಂದು ನಾನು ಮೊದಲು ಬಂದಿದ್ದು ನಿನ್ನ ಬಾಗಿಲಿಗೆ. ಹಸಿವು ಎಂದು ಕೇಳಿದ ನನಗೆ ಹಳಸಿದ ಅನ್ನವನ್ನು ನೀಡಿದೆ. ಅದನ್ನು ತಿನ್ನಲಾಗದೆ ನಾನು ಆ ಹಳಸಿದ ಅನ್ನವನ್ನು ಅಲ್ಲೇ ಬಿಟ್ಟು ಬಂದೆ. ಹಸಿವನ್ನು ತಾಳಲಾರದೆ ನೆಲದಲ್ಲಿ ಕುಸಿದು ಬಿದ್ದೆ. ಆಗ ಅಕ್ಕರೆಯಿಂದ ಓಡಿ ಬಂದಿದ್ದು ಗೌರಿ. ನನ್ನನ್ನು ಕೂರಿಸಿ ತನ್ನ ಗಂಡನಿಗೆ ಎಂದು ತೆಗೆದುಕೊಂಡು ಹೋಗುತ್ತಿದ್ದ ಊಟವನ್ನು ಒಂದು ಕ್ಷಣವೂ ಯೋಚನೆ ಮಾಡದೆ ನನಗೆ ಕೊಟ್ಟಳು. ನಾನು ಒಬ್ಬ ಭಿಕ್ಷುಕ. ನನಗೆ ಅಷ್ಟೆಲ್ಲಾ ಪವಾಡಗಳು ತಿಳಿದಿದ್ದರೆ ನಾನೇಕೆ ಭಿಕ್ಷೆ ಬೇಡಿ ಊಟ ಮಾಡ್ತಿದ್ದೆ? ಒಮ್ಮೆ ಯೋಚಿಸಿ ನೋಡು. ಆ ವಿಗ್ರಹ ಕೂಡ ನನಗೆ ಒಬ್ಬ ಸಾಧು ನೀಡಿದ್ದು. ಅವರು ನನ್ನ ಬಳಿ ಹೇಳಿದ್ದು ಇಷ್ಟೇ:
ನಿನ್ನ ಮನಸ್ಸಿಗೆ ಯಾರನ್ನು ನೋಡಿದರೆ ಈ ವಿಗ್ರಹವನ್ನು ನೀಡಬೇಕು ಎನಿಸುತ್ತದೆಯೋ ಅವರಿಗೆ ನೀನು ನೀಡು ಎಂದು. ಅಂದು ಗೌರಿ ಬಂದು ನನ್ನ ಹಸಿವನ್ನು ನೀಗಿಸಿಲ್ಲ ಎಂದಿದ್ದರೆ ನನಗೆ ಏನಾಗುತ್ತಿತ್ತು ಗೊತ್ತಿಲ್ಲ. ಹೊಟ್ಟೆ ಮತ್ತು ಮನಸ್ಸು ಎರಡು ನನಗೆ ಗೌರಿ ನೀಡಿದ ಊಟದಿಂದ ತುಂಬಿ ಹೋಯಿತು. ಗೌರಿಯ ಮುಖವನ್ನು ನೋಡಿದ ತಕ್ಷಣ ನನಗೆ ಈ ವಿಗ್ರಹವನ್ನು ಈಕೆಗೆ ನೀಡಬೇಕೆಂದು ಅನಿಸಿತು. ಅದಕ್ಕೆ ತಕ್ಷಣ ಆ ವಿಗ್ರಹವನ್ನು ಗೌರಿಯ ಕೈಯಲ್ಲಿ ಕೊಟ್ಟು ಆಶೀರ್ವಾದ ಮಾಡಿದೆ. ವಿಗ್ರಹವನ್ನು ತುಂಬಾ ದಿನ ನನ್ನ ಜೊತೆಯಲ್ಲೇ ಇಟ್ಟುಕೊಂಡಿದ್ದೆ ಅಲ್ಲವೇ? ಮತ್ತೇಕೆ? ನಾನು ಕೂಡ ಶ್ರೀಮಂತನಾಗಲಿಲ್ಲ. ಗಂಗಾ, ಒಬ್ಬರಿಗೆ ಒಳ್ಳೆಯದಾಗುವುದು ಮತ್ತು ಕೆಟ್ಟದಾಗುವುದು ಎಲ್ಲವೂ ಅವರವರ ಕರ್ಮಕ್ಕೆ ಸಿಕ್ಕ ಪ್ರತಿಫಲ. ಇದರಲ್ಲಿ ನನ್ನದೇನೂ ಇಲ್ಲ ಗಂಗಾ. ಅವರ ಮಾತುಗಳನ್ನು ಕೇಳಿಸಿಕೊಂಡು ಗಂಗಾ ಬೇಸರದಿಂದ ಮನೆಗೆ ವಾಪಸಾಗುತ್ತಾಳೆ. ಮನೆಗೆ ಬಂದು ಆ ತಟ್ಟೆಯನ್ನು ತೆಗೆದುಕೊಂಡು ಗೌರಿಯ ಮನೆಗೆ ಹೋಗುತ್ತಾಳೆ. ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಅವರು ಹೇಳಿದ ಮಾತುಗಳು ಸತ್ಯವೇ? ಅಂದು ನನ್ನ ಅಹಂಕಾರದಿಂದಲೇ ನಾನು ಅವರಿಗೆ ಹಳಸಿದ ಅನ್ನವನ್ನು ಕೊಟ್ಟೆ. ಪಾಪ, ಆ ಅನ್ನವನ್ನು ತಿನ್ನಲಾಗದೆ ಅವರು ಅಲ್ಲೇ ಬಿಟ್ಟು ಹೋದರು. ಅಂದು ನಾನು ಕೂಡ ಒಳ್ಳೆ ಮನಸ್ಸಿನಿಂದ ಅವರಿಗೆ ಹೊಟ್ಟೆ ತುಂಬ ಊಟ ನೀಡಿದ್ದಾರೆ. ಅವರು ಹೇಳಿದ ಹಾಗೆ ನನಗೂ ಒಳ್ಳೇದಾಗುತ್ತಿತ್ತೋ ಏನೋ. ಎಲ್ಲವೂ ನನ್ನ ಅಹಂಕಾರದಿಂದಲೇ ನಡೆಯಿತು. ಗೌರಿಯನ್ನು ಕೂಡ ನಾನು ತುಂಬಾ ಕೇವಲವಾಗಿದ್ದಾನೆ ನೋಡುತ್ತಿದ್ದೆ. ನನ್ನ ಮಗುವಿನ ನಾಮಕರಣಕ್ಕೆ ಬಂದ ಅವಳನ್ನು ನಾನು ಅವಮಾನ ಮಾಡಿ ಕಳಿಸಿದೆ. ನಾನು ಮಾಡಿದ ತಪ್ಪು ಒಂದ-ಎರಡ. ನೆನ್ಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತಿದೆ. ದೇವ್ರೇ, ನನ್ನನ್ನು ಕ್ಷಮಿಸು. ನನ್ನ ತಪ್ಪಿಗೆ ತಕ್ಕ ಶಿಕ್ಷೆ ಕೊಟ್ಟಿದ್ಯಾ. ಇನ್ಮುಂದೆ ನನ್ನ ಅಹಂಕಾರವನ್ನು ಬಿಟ್ಟು ಒಳ್ಳೆ ರೀತಿ ನಡೆದುಕೊಳ್ತೇನೆ. ಗೌರಿ, ತೆಗೆದುಕೊ ನಿನ್ನ ತಟ್ಟೆಯನ್ನು. ನನ್ನನ್ನು ಕ್ಷಮಿಸು ಗೌರಿ. ನೀನು ಬಡವಳು ಎಂದು ನಾನು ನಿನ್ನನ್ನು ತುಂಬ ಅವಮಾನಿಸಿದ್ದೇನೆ. ನಾನು ಮಾಡಿದ ತಪ್ಪಿಗೆ ನನಗೆ ತಕ್ಕ ಶಿಕ್ಷೆ ಸಿಕ್ಕಿದೆ. ನಿನ್ನ ಒಳ್ಳೆ ಮನಸ್ಸಿಗೂ ಆ ದೇವರು ನಿನಗೆ ಒಳ್ಳೇದು ಮಾಡಿದ್ದಾರೆ. ಹಾಗೆಲ್ಲ ಮಾತಾಡಬೇಡ ಗಂಗಾ. ನೀನು ಮಾಡಿದ ತಪ್ಪು ನಿನಗೆ ತಿಳಿಯಿತು ಅಲ್ವೇ? ನನಗಷ್ಟೇ ಸಾಕು. ಬಾ ಗಂಗಾ, ಈ ತಟ್ಟೆಯನ್ನು ನೀನು ಎಲ್ಲಿಂದ ತೆಗೆದುಕೊಂಡು ಅಲ್ಲಿಯೇ ಮತ್ತೆ ನಿನ್ನ ಕೈಯಿಂದಲೇ ಇಡು. ದೇವರ ಬಳಿ ನೀನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳು. ಎಲ್ಲವೂ ನಿನಗೆ ಒಳ್ಳೆಯದಾಗುತ್ತದೆ. ಗೌರಿ ಹೇಳಿದ ಮಾತಿಗೆ ಒಪ್ಪಿಕೊಂಡು ಗಂಗಾ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಇಡುತ್ತಾಳೆ. ಕೈ ಮುಗಿದು ದೇವರ ಬಳಿ ಕ್ಷಮೆ ಕೇಳುತ್ತಾಳೆ. ತಕ್ಷಣ ಆ ತಟ್ಟೆಯಲ್ಲಿ ಗಂಗಾ ಇಟ್ಟ ಒಡವೆಗಳು ಮರಳಿ ಬರುತ್ತವೆ. ಖುಷಿಯಿಂದ ಗಂಗಾ ಗೌರಿಯನ್ನು ನೋಡಿ, ಗೌರಿ ನೋಡು, ನನ್ನ ಒಡವೆಗಳು ಮತ್ತೆ ಬಂದಿವೆ. ಹೌದು ಗಂಗಾ, ನೀನು ಮಾಡಿದ ತಪ್ಪು ನಿನಗೆ ತಿಳಿಯಿತು ಅಲ್ವೇ? ಅದಕ್ಕೆ ದೇವರು ನಿನ್ನನ್ನು ಕ್ಷಮಿಸಿದ್ದಾರೆ. ತೆಗೆದುಕೋ ನಿನ್ನ ಒಡವೆಗಳನ್ನು. ಇನ್ನು ಮುಂದೆ ನಿನ್ನಲ್ಲಿರುವ ಅಹಂಕಾರವನ್ನು ಬಿಟ್ಟು ಬೇರೆಯವರಿಗೆ ಸಹಾಯ ಮಾಡುವುದನ್ನು ಕಲಿತುಕೋ. ಎಲ್ಲವೂ ನಿನಗೆ ಒಳ್ಳೆಯದಾಗುತ್ತದೆ. ನೀತಿ: ಹಣವೆದ್ದರೆ ಹೃದಯ ದೊಡ್ಡದಾಗುವುದಿಲ್ಲ, ಪ್ರೀತಿ ಇದ್ದರೆ ಬದುಕು ಸುಂದರವಾಗುತ್ತದೆ. ಬಾಗಿಲಿಗೆ ಬಂದವರನ್ನು ತಿರಸ್ಕರಿಸಬೇಡ. ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟರೆ ದೇವರ ಆಶೀರ್ವಾದ ಸಿಗುತ್ತದೆ. ಅಹಂಕಾರವು ಶಾಶ್ವತವಾಗಿ ಉಳಿಯುವುದಿಲ್ಲ, ಒಳ್ಳೆಯತನ ಮಾತ್ರ ಎಲ್ಲೆಡೆ ಬೆಳಗುತ್ತದೆ. ಕರುಣೆ ತೋರಿದ ಮನೆಯಲ್ಲಿ ಸುಖ ನೆಲೆಸುತ್ತದೆ. ಗೌರವ ಕೊಟ್ಟ ಕೈಗಳಿಗೆ ಗೌರವವೇ ಮರಳಿ ಬರುತ್ತದೆ. ಬಡತನವೆಂದರೆ ತಪ್ಪಲ್ಲ, ಅಹಂಕಾರವೇ ನಿಜವಾದ ಬಡತನ. ಒಳ್ಳೆಯ ಮನಸ್ಸು ಹೊಂದಿದವರ ಬದುಕು ಎಂದಿಗೂ ಅರಳುತ್ತಿರುತ್ತದೆ. ಧನ್ಯವಾದಗಳು.